ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಸುವಾರ್ತಿಕರನ್ನಾಗಿಯೂ ಶಿಲುಬೆ ಸೈನಿಕರನ್ನಾಗಿಯೂ ರೂಪಾಂತರಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆಶಾಯ 61ನೇ ಅಧ್ಯಾಯ 1ನೇ ವಚನ. ಯೆಶಾಯ 61:1 ವಾಕ್ಯ ಹೇಗೆ ಹೇಳ್ತದೆ? ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ. ಈ ವಾಕ್ಯವನ್ನು ಮುಂದುವರಿತದೆ. ಈ ವಾಕ್ಯಗಳನ್ನ ನಾವು ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ನಮ್ಮ ಶ್ರೇಷ್ಠ ಬೋಧಕನಾದ ಪರಿಶುದ್ಧಾತ್ಮನು ತಾನೇ ನಮಗೆ ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ತನ್ನ ಹೆಚ್ಚಾದ ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರವಾದಿಯಾದ ಯೆಶಾಯನು ಪ್ರವಾದಿಸಿದ ಪ್ರವಾದನೆಗಳಲ್ಲಿ ಒಂದು ನೇರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ತೋರ್ಪಡಿಸುವಂಥ ಪ್ರವಾದನೆಯ ಮಾತುಗಳು ಅಥವಾ ದೈವೋಕ್ತಿಗಳು. ಈ ಮಾತುಗಳು ನೇರವಾಗಿ ಕರ್ತನಾದ ಯೇಸು ಕ್ರಿಸ್ತನ ತಾನೇ ನುಡಿದ ನುಡಿಯಂತಿದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಕ್ರಿಸ್ತನ ಆತ್ಮನು ಪ್ರವಾದಿಯಾದ ಯೆಶಾಯನೊಳಗೆ ನುಡಿದಂಥ ದೈವೋಕ್ತಿ. ಇಲ್ಲಿ ಮೊದಲನೇ ಮಾತು ಹೀಗೆ ಬರ್ತದೆ: ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ. ಪ್ರಿಯರೇ, ಇದೊಂದು ಬಹಳ ಪ್ರಾಮುಖ್ಯವಾದ ವಚನ. ದೇವರಿಗಾಗಿ ಅಥವಾ ದೇವರನ್ನು ಪ್ರತಿನಿಧಿಸಿ ಸಾಧಿಸುವ ಪ್ರತಿಯೊಬ್ಬರಿಗೂ ಇದು ಬಹಳ ಸ್ವಂತವಾದ ವಿಷಯ. ದೇವರಿಗಾಗಿ ಯಾರೇ ಆಗಲಿ ಏನನ್ನಾದರೂ ಸಾಧಿಸಿದ್ದರೆ, ಸತ್ಯವೇದದುದ್ದಕ್ಕೂ ದೇವರು ಉಪಯೋಗಿಸಿದ ಪ್ರತಿಯೊಬ್ಬ ಭಕ್ತರು ಅವರು ದೇವರಾತ್ಮ ಭರಿತರಾಗಿ ಇದನ್ನು ಸಾಧಿಸಿರುವಂಥದ್ದು. ಯೋಸೇಫನ ಕುರಿತಾಗಿ ಬರೆದದೆ, ಈತನಲ್ಲಿ ದೇವರುಗಳ ಆತ್ಮ ಉಂಟಲ್ಲ. ದಾನಿಯೇಲನ ಕುರಿತಾಗಿ ಬರೆದದೆ, ಈತನಲ್ಲಿ ದೇವರುಗಳ ಆತ್ಮ ಉಂಟಲ್ಲ. ದಾವಿದನ ಕುರಿತಾಗಿ ಬರೆದದೆ, ಸಮುವೇಲನ ಆತನನ್ನು ಎಣ್ಣೆಯಿಂದ ಕೊಂಬಿನಲ್ಲಿದ್ದ ಎಣ್ಣೆಯನ್ನು ಆತನ ಮೇಲೆ ಹೊಯ್ದಾಗ ದೇವರಾತ್ಮ ಆತನ ಮೇಲೆ ಬಂದು ನೆಲೆಸಿತು. ದೇವರಾತ್ಮವು ಸಂಸೋನನ ಮೇಲೆ ಬರುವಾಗೆಲ್ಲ ಆತನು ಶತ್ರುಗಳ ಮೇಲೆ ಒಬ್ಬಂಟಿಗನಾಗಿ ಹೋರಾಡಿ ಜಯಿಸಿದ್ದಾನೆ. ದಾವೀದನ ಮೇಲೆ ಅಭಿಷೇಕ ಬಂದ ದಿವಸ ಮೊದಲುಗೊಂಡು ಆತನು ಪ್ರತಿಯೊಂದು ಯುದ್ಧಗಳನ್ನ ಜಯಿಸಿದ್ದಾನೆ. ಕರ್ತನಿಗಾಗಿ ಅನೇಕ ಕಾರ್ಯಗಳನ್ನ ಸಾಧಿಸಿ ಕರ್ತನ ಚಿತ್ತವನ್ನು ನೆರವೇರಿಸಿದ್ದಾನೆ. ಯೇಸು ಕ್ರಿಸ್ತನ ಕುರಿತಾಗಿ ಬರೆದದೆ, ಆತನು ಯೊರ್ದನ್ ಹೊಳೆಯಲ್ಲಿ ದೀಕ್ಷಾಸ್ನಾನವನ್ನು ಹೊಂದಿಕೊಂಡು ನೀರಿನಿಂದ ಮೇಲಕ್ಕೆ ಬರುವಾಗ ಆತನ ಮೇಲೆ ಪರಲೋಕವು ತೆರೆದು ಆಕಾಶವು ತೆರೆದು ದೇವರಾತ್ಮವು ಪಾರಿವಾಳದಂತೆ ಆತನ ಮೇಲೆ ಇಳಿದು ಬಂದು ಇದ್ದದನ್ನು ನೆಲೆಸಿದ್ದನ್ನು ನಾವು ಸುವಾರ್ತೆಗಳಲ್ಲಿ ಓದ್ತೇವೆ. ಅಪೊಸ್ತಲರ ಮೇಲೆ ದೇವರಾತ್ಮ ಬಂದು ಇಳಿದದ್ದು, ಅವರಿಗೆ ಯೇಸು ಕ್ರಿಸ್ತನು ಹೇಳಿದ ಮಾತು ಅಪೊಸ್ತಲರ ಕೃತ್ಯ 1:8 ಹೀಗೆ ಓದ್ತೇವೆ: ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ಅದರ ಮೇಲೆ ಬರಲು ಎನ್ನುವಂಥ ಈ ಮಾತು. ನಾನು ಇಲ್ಲಿವರೆಗೂ ಹೇಳಿದ ಎಲ್ಲ ಉದಾಹರಣೆಗಳಲ್ಲಿ ಪವಿತ್ರಾತ್ಮನ ಮೇಲೆ ಬಂದ ಮಾತುಗಳನ್ನೇ ನಿಮ್ಮೊಂದಿಗೆ ನಾನು ನಿಮ್ಮ ಮುಂದೆ ಮಾತನಾಡಿದ್ದೇನೆ. ಅದರ ಅರ್ಥ, ಪವಿತ್ರಾತ್ಮನು ಮೇಲೆ ಬಂದ ಎನ್ನುವಂಥ ಮಾತು ಇರುವುದಾದರೆ ಹಾಗಾದರೆ ಒಳಗೆ ಬಂದದ್ದು ಇರಲೇಬೇಕು. HKL 36, 26, 27 ನಾವು ಓದ್ತೇವೆ. ದೇವರು ಅಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಮುಖ್ಯವಾಗಿ 27ನೇ ವಚನದಲ್ಲಿ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ. ಹಾಗಾದರೆ ನಮ್ಮ ಒಳಗೆ ದೇವರು ಪವಿತ್ರಾತ್ಮನನ್ನು ಕೊಡುವಂಥ ಭಾಗವೂ ಇದೆ. ಇನ್ನು ಯೇಸು ಕ್ರಿಸ್ತನು ಯೋಹಾನ 16:8 ಹೇಳುವಾಗ ಪವಿತ್ರಾತ್ಮನನ್ನು ನಮ್ಮ ಬಳಿಗೆ ಕಳಿಸುವ ಮಾತನ್ನು ಆತನು ಮಾತನಾಡ್ತಾನೆ. ಹಾಗಾದರೆ ಪವಿತ್ರಾತ್ಮನ ಬಳಿಗೆ ಬರುವಂಥದ್ದು ಇದೆ. ಹಾಗಾದರೆ ಬಳಿಗೆ ಬರುವಾಗ, ಪವಿತ್ರಾತ್ಮನ ಒಬ್ಬ ಮನುಷ್ಯನ ವ್ಯಕ್ತಿಯ ಬಳಿಗೆ ಬರುವಾಗ ಏನು ಸಂಭವಿಸ್ತದೆ? ಪವಿತ್ರಾತ್ಮನ ಒಬ್ಬ ವ್ಯಕ್ತಿಯ ಒಳಗೆ ಬರುವಾಗ ಏನು ಸಂಭವಿಸ್ತದೆ? ಪವಿತ್ರಾತ್ಮನ ಒಬ್ಬ ಮನುಷ್ಯನ ಮೇಲೆ ಬರುವಾಗ ಏನು ಸಂಭವಿಸ್ತದೆ? ಹಾಗಾದರೆ ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಅಥವಾ ವಿವರವಾಗಿ ಗ್ರಹಿಸಲೇಬೇಕು.
ಪವಿತ್ರಾತ್ಮನ ಬಳಿಗೆ ಬರುವಾಗ ಪಾಪ ನೀತಿ ನ್ಯಾಯತೀರ್ಕ ವಿಚಾರದಲ್ಲಿ ಅರಿವು ಬರ್ತದೆ ಎಂಬುದಾಗಿ ಬರ್ತದೆ. ಒಳಗೆ ಬರುವಾಗ ಒಬ್ಬ ಮನುಷ್ಯನೊಳಗೆ ನಿಜವಾದ ಮಾನಸಾಂತರ ಅಥವಾ ನಿಜವಾದ ಒಂದು ಮಾರ್ಪಾಟು, ಹೊಸ ಸೃಷ್ಟಿಯ ಅನುಭವ. ಪವಿತ್ರಾತ್ಮನು ಒಳಗೆ ಬರುವಾಗ ಅವನು ದೇವರ ಮಗುವಾದ ಅನುಭವ, ದೇವರ ಐಕ್ಯತೆಗೆ ಬಂದ ಅನುಭವ. ಆದರೆ ಅದೇ ವೇಳೆಯಲ್ಲಿ ಪವಿತ್ರಾತ್ಮನ ಮೇಲೆ ಬರುವಾಗ ದೇವರು ಯಾರೊಳಗೆ ಪವಿತ್ರಾತ್ಮನ ಕೊಟ್ಟನೋ ಅವರ ಮೇಲೆ ತನ್ನ ಪವಿತ್ರಾತ್ಮನ ಮೇಲೆ ಸುರಿಸುವಾಗ ಅವರು ಅಂದಿನಿಂದ ಕರ್ತನಿಗಾಗಿ ಮಹತ್ತಾದ ಕಾರ್ಯಗಳನ್ನ ಸಾಧಿಸುವ ಜನರು. ಶಿಷ್ಯರ ಮೇಲೆ ಪವಿತ್ರಾತ್ಮನ ಇಳಿದು ಬಂದ ದಿವಸ ಮೊದಲುಗೊಂಡು ಆ ಮೊದಲನೇ ಶತಮಾನದಲ್ಲಿ ಪ್ರಪಂಚವನ್ನೇ ಅವರು ಹೇಗೆ ಸುವಾರ್ತೆಯಿಂದ, ಕ್ರಿಸ್ತನ ಸುವಾರ್ತೆಯಿಂದ ತುಂಬಿಸಿದರು, ಅಥವಾ ಇಡೀ ಪ್ರಪಂಚದಲ್ಲಿ ಹೇಗೆ ಅವರು ಸುವಾರ್ತೆಯನ್ನು ಸಾರ್ಥ ಮಹತ್ವಗಳನ್ನ ಸಾಧಿಸಿದ್ರೆಂಬುದನ್ನು ನಾವು ವಾಕ್ಯದಲ್ಲಿಯೂ ಚರಿತ್ರೆಯಲ್ಲಿಯೂ ಓದಬಹುದು. ಹಾಗಾದರೆ ಇಲ್ಲಿ ಯೇಸುಕ್ರಿಸ್ತನ ಕುರಿತಾಗಿ ಕರ್ತನಾದ ಯೆಹೋವನಾತ್ಮನು ನನ್ನ ಮೇಲೆ ಅದೇನ್ನುವಾಗ ಇದು ಯೇಸುಕ್ರಿಸ್ತನ ಸೇವೆಯ ಆರಂಭದ ಕ್ಷಣವನ್ನು ತೋರಿಸ್ತದೆ. ಇದನ್ನೇ ಯೇಸು ತನ್ನ ಸೇವೆಯನ್ನು ಆರಂಭಿಸಿದ ಆ ಆರಂಭದ ಭಾಗದಲ್ಲಿ ಆತನು ಸಭಾಮಂದಿರದಲ್ಲಿ ಸುರುಳಿಯನ್ನು ತೆಗೆದು ಇದೇ ವಾಕ್ಯ ಭಾಗವನ್ನು ಓದಿ ಇಂದಿಗೆ ಅದು ನೆರವೇರಿತೆಂಬುದಾಗಿ ಆತನು ಅಲ್ಲಿ ಅದನ್ನು ಸ್ಪಷ್ಟೀಕರಿಸ್ತಾನೆ. ಈ ಪ್ರವಾದನೆ ಯೇಸುಕ್ರಿಸ್ತನಲ್ಲೇ ನೆರವೇರಿತೆಂಬುದನ್ನು ಆತನು ತಾನೇ ಅದನ್ನು ತಿಳಿಸ್ತಾನೆ. ಪ್ರಿಯರೇ, ಹಾಗಾದರೆ ಸ್ವಾರ್ಥ ಸೇವೆಗಾಗಿ, ದೇವರ ಸೇವೆಗಾಗಿ ನಾವು ಸಿದ್ಧತೆ ಇಲ್ಲದವರಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ನಾವು ಸಿದ್ಧತೆ ಇರುವವರಾಗಿ ಹೋಗಬೇಕಾದಲ್ಲಿ ಯೇಸುಕ್ರಿಸ್ತನ ಹೇಳಿದ ಅಪ್ಪಣೆಯನ್ನು ಕಾಯಬೇಕಾಗ್ತದೆ. ಅಪೊಸ್ತಲರ ಕೃತ್ಯ 1:8 ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಹಾಗಾದರೆ ಎಲ್ಲ ಕಡೆ ಶಿಷ್ಯರು ಎಲ್ಲೆಡೆ ಸಾಕ್ಷಿಗಳಾಗಿರುವಂತೆ ಅವರ ಮೇಲೆ ಮೊದಲು ಪವಿತ್ರಾತ್ಮ ಬರಲೇಬೇಕು. ಅದರ ನಂತರವೇ ಅವರ ಸೇವೆಗೆ ಹೋಗಬೇಕಾಗ್ತದೆ. ಲೂಕನ ಸುವಾರ್ತೆಯಲ್ಲಿ ಅದನ್ನು ಹೇಗೆ ಬರ್ತದೆ? ದೇವರು ಮೇಲಿನ ಲೋಕದಿಂದ ಶಕ್ತಿನ ಹೊದಿಸುವ ತನಕ, ಲೂಕ 24:49. ಹಾಗಾದರೆ ನಮ್ಮ ಮೇಲೆ ಆ ದೇವರು ಆ ಪವಿತ್ರಾತ್ಮನ ಅಭಿಷೇಕದ ಹೊದಿಕೆನ ಕೊಡುವ ತನಕ, ಎಲಿಯನ ಮೇಲಿದ್ದ ಆ ಕಂಬಳಿ, ಅಭಿಷೇಕದ ಕಂಬಳಿ ಎಲೀಷನ ಮೇಲೆ ಹೊದಿಕೆಯಾಗಿ ಬರುವ ತನಕ, ಹಾಗೆ ಯೇಸುಕ್ರಿಸ್ತನ ಮೇಲಿದ್ದ ಅಭಿಷೇಕ ಕ್ರಿಸ್ತನ ಸಭೆಯ ಮೇಲೆ, ಆತನ ಶಿಷ್ಯರ ಮೇಲೆ ಬರುವ ತನಕ ಕಾಯಬೇಕೆಂಬುದಾಗಿ ಹೇಳ್ತಾನೆ. ಹಾಗಾದರೆ ಯೇಸು ಅನೇಕರನ್ನು ವಿಮೋಚಿಸುವಂತೆ, ಸುವಾರ್ತೆಯನ್ನು ಸಾರುವಂತೆ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಅದ್ಭುತಗಳನ್ನ ತರುವಂತೆ ಆತನು ಇದಕ್ಕಾಗಿಯೇ ಅಭಿಷೇಕಿಸಲ್ಪಟ್ಟ ದೇವರ ಆತ್ಮ ಆತನ ಮೇಲೆ ಬಂದು ನೆಲೆಸಿದ್ದನ್ನು ಇಲ್ಲಿ ಆತನು ಪ್ರವಾದನೆಯಾಗಿ ಇಲ್ಲಿ ನುಡಿದಿದ್ದಾನೆ. ಇದು ಯೆಶಾಯನ ಮೂಲಕ ತಿಳಿಸಲ್ಪಡ್ತು. ಪ್ರಿಯರೇ, ಹಾಗಾದರೆ ಕರ್ತನ ಸೇವೆಗಾಗಿ ತವಕಿಸುವ ನಮಗೂ ಅನುದಿನವೂ ಎದ್ದು ಕರ್ತನಿಗಾಗಿ ಮಾಡಬೇಕಾದ ಜವಾಬ್ದಾರಿಗಳನ್ನ ಮಾಡುವಂತೆ ನಮ್ಮ ಮೇಲೆ ಪವಿತ್ರಾತ್ಮನ ಅಭಿಷೇಕದ ಪವಿತ್ರಾತ್ಮದ ಅಭಿಷೇಕ ಅಥವಾ ಹೊದಿಕೆ ನಮಗೆ ಅವಶ್ಯ. ನಮ್ಮ ಕರ್ನಾಟಕಕ್ಕೆ ಮೊದಲು ಬಂದಂಥ ಬ್ಯಾಸಲ್ ಮಿಷನ್ನಿನ ದೇವರ ಸೇವಕರುಗಳಲ್ಲಿ ಒಬ್ಬರು ರೆವರೆಂಡ್ ಸ್ಯಾಮ್ಯುಯಲ್ ಹೆಬಿಕ್. ಇವರು ತಮಗಾಗಿ ಪ್ರಾರ್ಥಿಸುವವರ ಬಳಿ ಕೇಳಿಕೊಂಡದ್ದು, ನಾನು ಅನುದಿನವೂ ಪವಿತ್ರಾತ್ಮ ಭರಿತನಾಗಬೇಕು. ಆದ ಕಾರಣ ಅವರ ಸೇವೆಯಲ್ಲಿ ಅನೇಕ ಆತ್ಮಗಳನ್ನು ರಕ್ಷಣೆಗೆ ನಡೆಸಿದ ಅನೇಕ ಘಟನೆಗಳನ್ನ ಓದ್ಬೋದು. ಯಾರಾದರೂ ಅವರ ಸಂಪರ್ಕಕ್ಕೆ ಬಂದರೆ ಕಡ್ಡಾಯವಾಗಿ ಅವರು ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಿದ್ರು. ಕಾರಣ ಅನುದಿನವೂ ಪವಿತ್ರಾತ್ಮ ಭರಿತರಾಗಿ ಸ್ವಾರ್ಥ ಸೇವೆ ಮಾಡಬೇಕೆಂಬುದೇ ಅವರ ಮಹದಾಶೆ. ಒಮ್ಮೆಯೂ ಈ ಭಾಗದಲ್ಲಿ ಅವರು ಸೋಮಾರಿತನ ತೋರಿಸಲೇ ಇಲ್ಲ, ಅಲಕ್ಷ್ಯತನ ತೋರಿಸಲೇ ಇಲ್ಲ. ಪ್ರಿಯರೇ, ಹಾಗಾದರೆ ಯೇಸುಕ್ರಿಸ್ತನೂ ಸಹ ಹೀಗೆಯೇ ಹೋಗಿರುವಲ್ಲಿ ಸುವಾರ್ಥ ಸೇವೆಯಲ್ಲಿ ನಮಗಿಂತ ಮುಂದಾಗಿ ಹೋದ ಯೇಸುಕ್ರಿಸ್ತನು ಶಿಲುಬೆ ಹೊತ್ತು ಆತನ ಹಿಂದೆ ಬರುವುದಕ್ಕೆ ನಮ್ಮನ್ನು ಕರೆದ ಕರ್ತನು ಆತನು ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮನ ಅಭಿಷೇಕವನ್ನು ತನ್ನ ಮೇಲೆ ಹೊಂದಿದವನಾಗಿ ಹೋದ ವಿಧದಲ್ಲಿ ನಮ್ಮನ್ನು ಹಾಗೇ ಹಿಂಬಾಲಿಸೋದಕ್ಕೆ ಆತನು ಕರೀತಾನೆ. ಹಾಗಾದರೆ ಕರ್ತನ ಸೇವೆ ಮಾಡುವುದಕ್ಕೆ ಇದು ಪ್ರಾಮುಖ್ಯವಾದ ವಿಷಯ. ನಾವೆಲ್ಲ ಹಂಬಲಿಸಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಕರ್ತನೇ, ನಿನ್ನ ಮೇಲೆ, ಕರ್ತನಾದೇಶು ನಿನ್ನ ಮೇಲೆ ಪರಿಶುದ್ಧಾತ್ಮನು ಬರುವಂಥ ಈ ಪ್ರವಾದಿಯಾದ ಯೆಶಾಯನ ಮೂಲಕ ನೀನು ತಿಳಿಪಡಿಸ್ತಿ, ಹಾಗೆಯೇ ನಿನ್ನ ಮೇಲೆ ಬಂತೆಂಬುದನ್ನು ನಾವು ಮತ್ತಾಯ 3ನೇ ಅಧ್ಯಾಯದ 16-17 ಓದ್ತೇವೆ. ನೀನೇ ಸ್ವತಃ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಅದನ್ನು ಖಚಿತಪಡಿಸಿದಿ.
ಈ ಪ್ರವಾದನೆ ನಿನ್ನಲ್ಲಿ ನೆರವೇರಿದೆಂಬುದನ್ನು ನೀನು ಖಚಿತಪಡಿಸಿದ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹಾಗಾದರೆ ವಾಕ್ಯವನ್ನು ಓದಿ ಧ್ಯಾನಿಸುವಂಥ ನಮಗೂ ಇದೇ ಅನುಭವದಲ್ಲಿ ನಡೆಸು. ನಿನ್ನ ಸೇವೆಯಲ್ಲಿ ನಾವು ಪರಿಪೂರ್ಣರಾಗಿ ಸಫಲರಾಗುವಂತೆ ನಮ್ಮ ಮೇಲೆಯೂ ದೇವರ ಆತ್ಮನು ಬಂದು ನೆಲೆಸಲಿ. ದಿನವೂ ನಾವು ಹೆಚ್ಚೆಚ್ಚಾಗಿ ಪವಿತ್ರಾತ್ಮ ಭರಿತರಾಗಿ ನಿನಗಾಗಿ ಸೇವೆಯ ಒಳ್ಳೆಯ ಓಟವನ್ನು ಓಡುವುದಕ್ಕೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಕರ್ತನೆ, ಹೀಗೆ ನಮಗೂ ಇಂಥ ಸಾಮರ್ಥ್ಯ ಬೇಕೆಂಬುದಾಗಿ ಹಂಬಲಿಸುವ ಪ್ರಿಯರಿಗೆ ದಯಮಾಡಿ ಒದಗಿಸಿಕೊಡ್ರಿ. ಕರ್ತನೆ, ನನ್ನ ಜನರೆಂದಿಗೂ ಆಶಾಭಂಗ ಪಡೋರು ಎಂಬುದಾಗಿ ಹೇಳಿದ ಆತನೇ, ನಿನ್ನ ಜನರನ್ನು ಬಲಪಡಿಸ್ರಿ, ಸೇವೆಗಾಗಿ ಸಿದ್ಧಪಡಿಸ್ರಿ. ಕರ್ತನೆ, ಸೇವೆಯಲ್ಲಿರುವ ಜಯಶಾಲಿಗಳಾಗಿ ನೀನು ಕೊಡುವ ಜಯಮಾಲೆಯನ್ನು ಸಂಪಾದಿಸಲಿಕ್ಕಾಗುವಂತೆ ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.